ಇವತ್ತಿನ ಈ ಸುಂದರ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಈ ಎರಡನೇ ವಿಚಾರಗೋಷ್ಠಿಗೆ ತಮ್ಮನ್ನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ದುಃಖ ಎಂಬುದು ಮನುಷ್ಯನಿಗೆ ಅಂಟಿಕೊಂಡಿದ್ದರೆ ಅದನ್ನು ಹಸನ ಮಾಡಿಕೊಳ್ಳುವೇನಂತ ಸಂತ ಮಹಾಂತರ ನುಡಿ ಅನುಭವದಲ್ಲಿದೆ. ಇಂಥ ಅನುಭವ ಇಂದಿನ ಸೂಫಿ ಸಿದ್ಧಿ ಅನುಭವದಲ್ಲಿ ಪರಮ ಪೂಜ್ಯ ಶ್ರೀಯುತ ಆಶೀರ್ವಚನದಲ್ಲಿದೆ. ಇಂಥ ಒಂದು ಸುಂದರವಾದ ವಿಚಾರಗೋಷ್ಠಿಯನ್ನು ಇಟ್ಟುಕೊಂಡು ಇವತ್ತು ಕಾರ್ಯಕ್ರಮವನ್ನು ನಮ್ಮ ಆಯೋಜಕರು ಹಮ್ಮಿಕೊಂಡಿದ್ದಾರೆ. ವಿಚಾರದ ಕುರಿ ಎರಡನೆಯ ಈ ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿದಂಥ ತಮ್ಮೆಲ್ಲರಿಗೂ ಚಿರಪರಿಚಿತಂಥ ನಮ್ಮ ಹಿಂದಿನ ಗೌರವಾಧ್ಯಕ್ಷರಾದಂಥ ಮತ್ತು ಸಂಸ್ಥಾಪಕ ಅಧ್ಯಕ್ಷರ ಚಿರಂಜೀವಿಯಾದಂಥ ಶಶಿಕುಮಾರ್ ದೇಸಾಯಿ ಉದ್ದಿಮೆದಾರ ಹುಬ್ಬಳ್ಳಿ ಇವರನ್ನು ಚಿಂತನಶೀಲಿಯಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಸಂಘಟಕರು ಪುಸ್ತಕ ಸಮರ್ಪಣೆಯನ್ನು ಮಾಡಲು ವಿನಂತಿ. ಇವತ್ತಿನ ಈ ಎರಡನೇ ಗೋಷ್ಠಿಯ ವಿಷಯವನ್ನು ಉಣಬಡಿಸಲು ನಮಗೆ ಆಗಮಿಸಿದಂಥ ಅತಿಥಿ ಉಪನ್ಯಾಸಕರಾಗಿರುವಂಥ ಶ್ರೀಯುತ ಪರಮ ಪೂಜ್ಯ ಡಾಕ್ಟರ್ ಸೈಯದ್ FH ಇನಾಮದಾರ್, ಪೀಠಾಧಿಪತಿಗಳು ಹಜರತ್ ಸೈಯದ್ ಶಾ ಹುಸೇನಿ ಪೀಠ ಖಾದ್ರಿ ಚಿಪ್ತಿ ಮನಗುಳಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತರಿಗೆ ಶ್ರೀ ಡಾಕ್ಟರ್ ಕಲ್ಯಾಣಿ ಸರ್ ಪುಷ್ಪವನ್ನು ಕೊಡೋದ್ರ ಮುಖಾಂತರ ಸ್ವಾಗತಿಸಲು ವಿನಂತಿ ಮಾಡ್ಕೊತಾ ಇದ್ದೀವಿ. ಇದೇ ಒಂದು ಸಮಯವನ್ನು ಇಸ್ಕೊಂಡು ಅವರ ಒಂದು ಕಿರು ಪರಿಚಯವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಿಡುತ್ತೇನೆ. ಗೌರವಾನ್ವಿತ ಪರಮ ಪೂಜ್ಯ ಡಾಕ್ಟರ್ ಫೈರೋಜ್ ಇನಾಮದಾರ್ ಅವರ ಸಂಕ್ಷಿಪ್ತ ಪರಿಚಯ. ಹಜರತ್ ಸೈಯದ್ ಶಹಾ ಹುಸೇನ್ ಪೀಠ್ ಖಾದ್ರಿ ಚಿಸ್ತಿ ಮನಗುಳಿ ಇವರ ಆಶ್ರಮ ವಿಜಯಪುರ ಸೊಲ್ಲಾಪುರ ಆಶ್ರಮಗಳ ಒಡೆಯರಾದ ಶ್ರೀ ಡಾಕ್ಟರ್ ಫೈಯಜ್ ಹುಸೇನ್ ಇನಾಮದಾರ್ ಇವರು ಇಂದಿನ ಮುಖ್ಯ ಉಪನ್ಯಾಸಕರೇ ಆಗಮಿಸಿದ್ದಾರೆ. ಇವರು ಸುಮಾರು 850 ವರ್ಷಗಳ ಇತಿಹಾಸವುಳ್ಳ ಸೂಫಿ ಸಂತತಿಯ ಖಾದ್ರಿ ಚಿಸ್ತಿ ಮನೆತನದವರು. ಚಿಕ್ಕ ವಯಸ್ಸಿನಿಂದಲೇ ಭಗವಂತನ ಧ್ಯಾನ ಧರ್ಮ ಮಾರ್ಗವನ್ನು ಆಯ್ದುಕೊಂಡಿದ್ದಾರೆ. ಪ್ರತಿ ರವಿವಾರ ಮನಗುಳಿ ಆಶ್ರಮದಲ್ಲಿ ಸನ್ಮಾರ್ಗ, ಭಕ್ತಿ ಮಾರ್ಗ ಮತ್ತು ಹಾಗೂ ಆಶೀರ್ವಚನ ನೀಡುತ್ತಾರೆ. ಪ್ರತಿ ತಿಂಗಳು ಬೇರೆ ಬೇರೆ ರಾಜ್ಯಗಳಿಂದ ಬರುವ ಭಕ್ತರಿಗೆ ದೇವನೊಬ್ಬ ಎನ್ನುವ ನಾಣ್ಣುಡಿಯಂತೆ ಪ್ರತಿದಿನ ಹೇಳುವುದರೊಂದಿಗೆ ವೈದ್ಯರಾಗಿ ರೋಗಿಗಳಿಗೆ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಆಯುರ್ವೇದಿಕ್ ಔಷಧಿಗಳನ್ನು ತನ್ನದೇ ಆದ ಸ್ವಂತ ಖರ್ಚಿನಿಂದ ಔಷಧಿ ಘಟಕವನ್ನು ತಯಾರಿಸಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಹುಜನರಿಗೆ ಕಲ್ಪತರು ಎನ್ನುವ ಮಾಹಿತಿ ದೊರೆಯುತ್ತದೆ. ವಿಜಯಪುರ ಭಾಗದಲ್ಲಿ ಸೈಯದ್ ಶಾ ಹುಸೇನ್ ಅವರ ಆಶ್ರಮ ಏಕೈಕವಾಗಿದ್ದು ಅದು ಮನಗುಳಿಯಲ್ಲಿ ಇರುತ್ತದೆ. ಇಂದಿನ ಉಪನ್ಯಾಸದಲ್ಲಿ ಸನ್ಮಾನ ಶ್ರೀಯುತರು ನೆಲದ ಋಣ ಮತ್ತು ಮಾನವ ಜನ್ಮ ಎನ್ನುವ ವಿಷಯ ಕುರಿತಾಗಿ ತಮಗೆ ಉಪನ್ಯಾಸ ನೀಡಿದ್ದಾರೆ. ಇವರಿಗೆ ಚಿಂತನಶೀಲಿಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಇಲ್ಲಿ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಈ ಮಹನೀಯರ ಕಿರುಪರಿಚಯವನ್ನು ಮಾಡಲು ನಾನು ತುಂಬ ಹೃದಯ ಎಂದು ಹರ್ಷಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರು ಉಪಸ್ಥಿತ ಅತಿಥಿಗಳಾದಂಥ ನಿಮ್ಮೆಲ್ಲ ಚಿರುಪತಿಯರು ಮತ್ತು ನಮ್ಮ ವಿಶ್ರಾಂತ ನಿವೃತ್ತ ಉಪತಹಸೀಲ್ದಾರರಾದಂಥ ಶ್ರೀಯುತ P. ಶ್ಯಾಮ್ ಸುಂದರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರಿಸುತ್ತೇನೆ. ಶ್ರೀಯುತರಿಗೆ ಶ್ರೀಯುತ ಉದಯ ವಾಳ್ವೇಕರ್ ಸರ್ ಅವರು ಪುಸ್ತಕವನ್ನು ಗ್ರಂಥವನ್ನು ಸಮರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಲು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಈ ಕಾರ್ಯಕ್ರಮದ ಇನ್ನೋರು ಉಪಸ್ಥಿತಿ ಅತಿಥಿಗಳು ನಮ್ಮ ಈ ಚಿಂತನಶೀಲಿಯ ವಿಚಾರವನ್ನು ತಮ್ಮೆಲ್ಲರಿಗೆ ಪತ್ರಿಕಾ ಮುಖಾಂತರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಾಕಷ್ಟು ಎಲ್ಲ ಪತ್ರಿಕೆಗಳಲ್ಲಿ ಬಿತ್ತರಿಸಿ ವಿಷಯವನ್ನು ನಮ್ಮ ಇಡೀ ಮುಧೋಳ ತಾಲೂಕಿಗೆ ಹಂಚಿದ್ದಕ್ಕಾಗಿ ಶ್ರೀಯುತ BH ಬೀಳಿಗಿ ಪತ್ರಕರ್ತರು ವಿಶ್ವವಾಣಿ ಪತ್ರಿಕೆ ಅವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ವಹಿಸ್ತೀನಿ. ಅವರಿಗೆ ಚಿಂತನಶೀಲಿಯ ಪರವಾಗಿ ಮತ್ತೊಮ್ಮೆ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಶ್ರೀಯುತರಿಗೆ ಶ್ರೀ ರಾಘವ್ ಪಾಟೀಲ್ ಇವರು ಗ್ರಂಥವನ್ನು ಸಮರ್ಪಿಸುವ ಮುಖಾಂತರ ಮತ್ತೊಮ್ಮೆ ವೇದಿಕೆಗೆ ಬರಮಾಡಿಕೊಳ್ಳಲು ವಿನಂತಿಯನ್ನು ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮತ್ತೊಮ್ಮೆ ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಅದ್ಭುತವಾದಂಥ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮನ್ನು ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಪೂರ್ವಕವಾಗಿ ಸ್ವಾಗತವನ್ನು ಬಯಸಿ ನನ್ನ ಸ್ವಾಗತ ವಿರಾಮ ವಹಿಸಿ